ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ಅಂಬೇಡ್ಕರ್ ನಿಗಮದ ಬೋರ್ವೆಲ್ ಟೆಂಡರ್ ಅಕ್ರಮಕ್ಕೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುರುವೇಕೆರೆ ಮತ್ತು ಗುಬ್ಬಿ ತಾಲೂಕಿನ 20ಕ್ಕೂ ಹೆಚ್ಚು ರೈತರು ನಿಗಮ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ನಡೆಸಿದ್ರು. 2018-19ನೇ ಸಾಲಿನಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ 2021ರಲ್ಲಿ ಬೋರ್ವೆಲ್ ಕೊರೆಯಲಾಗಿದ್ರೂ ಕೂಡ 34 ಜನರಿಗೆ ಇನ್ನೂ ಪಂಪ್ ಮೋಟಾರ್ ವಿತರಣೆ ಆಗಿಲ್ಲ ಎನ್ನಲಾಗಿದೆ. ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಏಜೆನ್ಸಿಗೆ ಗುತ್ತಿಗೆ ನೀಡಿರೋದ್ರಿಂದ ಬಿಲ್ ಸಮಸ್ಯೆ ಉಂಟಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿದೆ. ಬೋರ್ವೆಲ್ ನೀರಿನ ಮೇಲೆ ಅವಲಂಬನೆ ಇಟ್ಟು ತೆಂಗು, ಅಡಿಕೆ ಬೆಳೆದ ರೈತರು ಈಗ ನೀರಿಲ್ಲದೆ ಬೆಳೆ ಒಣಗ್ತಾ ಇದೆ ಅಂತ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ತಕ್ಷಣ ಪಂಪ್ ಮೋಟಾರ್ ವಿತರಣೆ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ನೀವು ಇವತ್ತೇ ಕ್ಲಿಯರ್ ಆದ್ರೆ ನಿಮ್ಗಿಂತ ಖುಷಿ ಪಡೋನು ನಾನು 10 ಪಟ್ಟು ಖುಷಿ ಪಡ್ತೀನಿ. ಯಾಕೆ ಗೊತ್ತಾ, ನನಗೆ ಬೀರೋ ಪ್ರೆಷರ್ ನಿಮ್ದು ಒಂದೇ ಅಲ್ಲ, ಪೇಪರ್ ಪ್ರೆಷರ್ ಬರ್ತದೆ. ಎಡಿಸಿ ಅವರು ಡಿಸಿ ಅವರು ಎಲ್ಲ ಕೇಳ್ತಾರಪ್ಪ, ನಾನು ಆನ್ಸರ್ ಮಾಡ್ಬೇಕು. ನಾನು ಇಲ್ಲಿ ಕುಂತ್ಕೊಂಡು ಆನ್ಸರ್ ಮಾಡ್ತೀನಿ, ನನಗೆ ಪ್ರೆಷರ್ ಇಲ್ವಾ ಹೇಳಿ? ನಾನು ಆತರ ಏನು ನಿಮ್ದು ಇನ್ನ ಮುಂದಕ್ಕೆ ಹಾಕ್ಲಿ ಅಂತ ನನ್ಗೆ ಆತರ ಮನಸ್ಸಿಲ್ಲ. 2018-19ನೇ ಸಾಲಿನಲ್ಲಿ ಬೋರ್ವೆಲ್ಲು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅಧ್ಯಕ್ಷರ ಕೋಟದಿಂದ ಮಂಜೂರಾಗಿರುತ್ತೆ. 2021ರಲ್ಲಿ ಬೋರ್ವೆಲ್ ಕೊರೆದು ಇದುವರೆಗೂ 5 ವರ್ಷಗಳಾದರೂ ಕೂಡ ನಮಗೆ ಮೋಟ್ರ್ ಪಂಪು TC ಕಂಬವನ್ನು ಕೊಟ್ಟಿರೋದಿಲ್ಲ. ನಾವು ಸುಮಾರು ತಾಲೂಕು ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಆಫೀಸ್ ಹತ್ರ ಬಂದು ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದೇವೆ. ಬೆಂಗಳೂರು ಆಫೀಸು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಭೇಟಿ ಕೊಟ್ಟು ಸುಮಾರು ಒಂದು 10-15 ಬಾರಿ ಸಮಾಜ ಕಲ್ಯಾಣ ಸಚಿವರು ಆಗಿರ್ತಕ್ಕಂಥ ಮಿನಿಸ್ಟರ್ ಮಹದೇವಪ್ಪರನ್ನು ಕೂಡ ಭೇಟಿಯಾಗಿ ಸಾಕಷ್ಟು ಮನವಿಗಳನ್ನೆಲ್ಲ ಕೊಟ್ಟಿದ್ರೂ ಕೂಡ ನಮಗೆ ಇದುವರೆಗೂ ಯಾವುದೇ ರೀತಿಯಾದ ನ್ಯಾಯ ದೊರಕಿಲ್ಲ ಸರ್. ಹಾಗಾಗಿ ನಾವು ನೀರು ಬಂದ ಖುಷಿಯಿಂದ ಏನು ಮಾಡಿದಪ್ಪ ಅಂದರೆ ಮೋಟ್ರು ಪಂಪು ನಮಗೆ 5 ವರ್ಷ ಇಲ್ಲಿಗೆ ಮೋಟ್ರು ಪಂಪು ಕೊಡ್ತೀವಿ ಅಂತ ಬೋರ್ ಕೊರ್ದು ಹೋದವರು ಬಂದೇ ಇಲ್ಲ. ಒಂದು ಸಾರಿ ಬಂದು ನೋಡ್ಕೊಂಡು ಹೋಗ್ಯವ್ರೆ. ನಮ್ಮ ಜಮೀನು ಏನಾಗೈತೆ ಅವರೇ ಎಲ್ಲ ನೋಡ್ಕೊಂಡು ಹೋಗ್ಯವ್ರೆ. ನಮಗೇನು ಅವರು ಕೊಟ್ಟಿಲ್ಲ. ನಮಗೀಗ ಬೇಕೇ ಬೇಕು. ನಾವು ಈಗ ಜಮೀನ ಸಾಲ ಮಾಡಿ ಸಸಿ ಕಟ್ಟಿ ಒಣಗಿಸಿದ್ದೀವಿ. ನಮಗೀಗ ಬೇಕೇ ಬೇಕು. ಏನು ಮಾಡ್ಬೇಕು ಬಡವರು? ನೀವು ಹಿಂಗೆ ಮಾಡಿದರೆ ಏನೋ ಆಸೆ ತೋರಿಸಿ ಉಣ್ಣಕ್ಕಿರ್ತೀನಿ ಅಂತ ಆಗಲ್ಲ.